ಹಾಯ್ ಹಲೋ ನಮಸ್ತೆ ರೈತ ಮಿತ್ರರೇ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಬಂದು ಏನಪ್ಪ ಮಾಹಿತಿ ಇರುತ್ತೆ ಅಂತ ಹೇಳಿದ್ರೆ, ನೀವು ಇಲ್ಲಿ ಆಲ್ರೆಡಿ ನೋಡ್ತಿದ್ದಂಗೆ ಟೊಮೆಟೊ ಬೆಳೆ ಬಗ್ಗೆ ಇರುತ್ತೆ. ಯಾವ ವೆರೈಟಿನ ನಾಟಿ ಮಾಡಿರ್ತಾರೆ, ಸೊ ಏನೆಲ್ಲ ತೊಂದರೆಗಳನ್ನ ಅನುಭವಿಸಿರ್ತಾರೆ, ಜೊತೆಗೆ ವೈರಸ್ ಲಕ್ಷಣಗಳು ಯಾವ ರೀತಿಯಲ್ಲಿದೆ, ಮತ್ತು ಎಷ್ಟು ಕಟಿಂಗ್ ಆಗಿದೆ, ಎಷ್ಟೆಲ್ಲ ಖರ್ಚು ವೆಚ್ಚ ಮಾಡಿರ್ತಾರೆ ಈ ಒಂದು ಬೆಳೆಗೆ, ಈ ಒಂದು ವಿಸ್ತೀರ್ಣಕ್ಕೆ, ಒಟ್ಟಾರೆ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ ಸ್ನೇಹಿತರೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ನಿಮ್ಮ ಸಹಕಾರ ಒಂದು ನಮಗೆ ಕೊಟ್ಟರೆ ಇನ್ನಷ್ಟು ವಿಡಿಯೋಗಳೊಂದಿಗೆ ನೀವು ಮುಂದೆ ಬರ್ತೀರಿ, ನಮಗಿನ್ನಷ್ಟು ಉತ್ತೇಜನ ಸಿಗುತ್ತೆ. ದಯವಿಟ್ಟು ಇನ್ನೇನಾದರೂ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ ಬನ್ನಿ. ಇನ್ನಷ್ಟು ಮಾಹಿತಿ ರೈತರ ಕಡೆಯಿಂದ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ಈ ಹಿಂದೆನೆ ನಮಗೆ ಲಾಸ್ಟ್ ಇಯರ್ ಜೈಹೋ ತಳಿಯ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ರು. ಹೌದೌದು. ಸೊ ಅವರ ತೋಟದಲ್ಲೇನೆ ಇವತ್ತು ಬಂದಿರ್ತೀರಿ. ಈ ವರ್ಷ ಬಂದು ಅವರು ನಾಟಿ ಟೊಮೊಟೊವನ್ನ ಬಿಟ್ಟು ಸೀಡ್ ಟೊಮೊಟೊನ ಬೆಳೆದಿರ್ತಾರೆ. ಸೊ ಇನ್ನಷ್ಟು ಮಾಹಿತಿಗಳನ್ನ ಡೆಪ್ತ್ ಆಗಿ ಅವ್ರ ಕಡೆಯಿಂದ ತಗೋಣ. ಯಾಕಪ್ಪ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿರ್ಬೋದು, ಟೊಮೊಟೊ ಬೆಳೆ ಮಾಡ್ಲಿಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ ರೈತರು ಅಂತ ಹೇಳ್ಬಿಟ್ಟು. ಈ ಹವಾಮಾನ ವೈಪರೀತ್ಯಗಳಾಗ್ಲಿ, ಒಂದ್ ಸ್ವಲ್ಪ ನೀರಿನ ತೊಂದರೆಗಳಾಗ್ಲಿ, ಇಂಥ ಒಂದು ಸಿಚುಯೇಷನ್ ಅಲ್ಲೂ ಸಹ ಬೆಳೆನ ಈ ರೀತಿ ಕಾಪಾಡ್ಕೊಳ್ಳೋದಕ್ಕೆ ಏನೆಲ್ಲ ಒಂದು ಪ್ರಿಕಾಷನ್ಸ್ ತಗೊಂಡಿರ್ತಾರೆ. ಒಟ್ಟಾರೆ ಮಾಹಿತಿ ರೈತರ ಕಡೆಯಿಂದ. ಸರ್ ನಮಸ್ತೆ. ನಮಸ್ಕಾರ ಸರ್, ಲಾಸ್ಟ್ ಇಯರ್ ನೀವು ನಾನು ಆಲ್ರೆಡಿ ಹೇಳ್ದಂಗೆ ಜೈಹೋ ಬೆಳೆದಿದ್ವಿ. ಹೇಳಿದ್ರೆ ಈ ವರ್ಷ ಬಂದು ನಾಟಿ ಟೊಮೊಟೊ ಬಿಟ್ಟು ಸೀಡ್ ಬೆಳೆದಿದ್ದೀರಾ. ಸೊ ಏನ್ ಸರ್ಕಾರ ಸೀಡ್ ಬೆಳೆ ಕಾರಣ ಏನಂದ್ರೆ, ನಮ್ ಬ್ರದರ್ ಒಬ್ರು KEB ಉಮೇಶ್ ಅಂತ ಇದ್ದಾರೆ. ಅವರು ಈ ನಮ್ ಸ್ನೇಹಿತರು ಮಂಜಣ್ಣವರು, ಇಲ್ಲ ಯಾವಾಗೂ ನೀವು ನಾಟಿನೇ ಬೆಳೆಯೋದ್ ಬೇಡ, ಸೀಡ್ ಒಂದ್ಸರಿ ಟ್ರೈ ಮಾಡ್ರಿ ಅಂದ್ರು. ನಾವು ಸೀಡ್ ಹಿಂದೆ ಬೆಳೆದಿದ್ರಿ, ಅದು ಇಷ್ಟೊಂದು ಮಟ್ಟದ ಬೆಳೆ ಆಗಿರಲ್ಲ. ನಂದು ಉಮೇಶ್ ಅವ್ರದೇ ನೀರು, ನಾನು ಟ್ಯಾಂಕರ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದೆ, ನೀರುಗಳು ಸಾಲದಿರ್ ಬರ್ತದೆ ಅಂತೇಳಿ. ಇಲ್ಲ, ನಮ್ಮ ಜಮೀನ್ ಟ್ಯಾಂಕರ್ ಬರ್ಕೊಡುದು, ನಂದು 1 ಎಕರೆ ಕಮ್ಮಿ ಆದ್ರೂ ಪರವಾಗಿಲ್ಲ, ನೀನು ಮಾಡು ಅಂತೇಳಿ ನನ್ನ ತಮ್ಮನ ನೀರು ಬಿಟ್ಟ. ಈ ಭೂಮಿ ಬಂದು ನಮ್ಮ ಮಾವನವ್ರದ್ದು, ಇದು ನಮ್ ಸ್ವಂತ ಅಲ್ಲ, ಗುತ್ತಿಗೆ ಮಾಡ್ತಾ ಇದ್ದೀರಿ. ನನಗಿಂತೂ ಹೆಚ್ಚಾಗಿ ನಮ್ಮ ಹೆಂಗಸರು ಪಾಪ 24 ಗಂಟೆ ಕೆಲಸ ಮಾಡ್ತಾರೆ. ನಾನು ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಕೆಲಸ ಮಾಡ್ಕೊಂಡು ನಾನು ಏನೋ ಒಂದ್ ಸ್ವಲ್ಪ ಸಪೋರ್ಟ್, ಒಂದು 5% 10% ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಅಷ್ಟೇ. ಓಕೆ, ನೀವು ಬಂದು ಮೇಲ್ವಿಚಾರಣೆ ಎಲ್ಲ ಗೊಬ್ಬರ ಮದ್ದು ಅದೆಲ್ಲಾನು ನೋಡ್ಕೋತೀರಾ. ಉಳ್ದಂಗೆ ಹಾರ್ಡ್ ವರ್ಕ್ ಎಲ್ಲ ಬಂದು ನಿಮ್ಮ ಅದೇ ಗೂಟ ಪಾಠ ಹಾಕುವಾಗ ಒಂದಿನ ಭಾನುವಾರ ಅಥವಾ ರಜಾ ಇರುವಾಗ ಹಾಕಂತೀವಿ. ಇನ್ ಉಳ್ದಂಗೆ ನಮ್ಮ ಮಗನೊಬ್ನಿದ್ದಾನೆ, ಅವನು ಸ್ವಲ್ಪ ಸಪೋರ್ಟ್ ಮಾಡ್ತಾನೆ. ಇನ್ ಉಳ್ದಿದ್ದೆಲ್ಲ ನಮ್ ಹೆಂಗಸರದೆ. ಓಕೆನಾ, ಇದೆಲ್ಲ ಒಂದು ವಿಚಾರ ಆಯ್ತು. ಈಗ ಬಂದು ನಾನು ನನ್ನ ಹಿಂದಿನ ವಿಡಿಯೋ ನೋಡಿರೋರ್ಗೆ ನಿಮ್ ಪರಿಚಯ ಇರ್ತದೆ. ಸೊ ಹೊಸದಾಗಿ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಹೆಸರು ಮತ್ತೆ ನಿಮ್ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಶಾಂತ್ ಕುಮಾರ್ ಅಂತ, ನಾನು ದಿನೇರ್ ಬಳ್ಳಿ. ನಮ್ಮ ಮಿಸ್ಸಸ್ ಶಾರದಾ ಅಂತ, ಶಾರದಾ ಶಾಂತ್ ಕುಮಾರ್ ಅವರು ತೋಟ ಇದು. ಈಗ ಇನ್ನೊಂದು, ಈಗ ಯಾವುದೇ ಒಂದು ಬೆಳೆ ಮಾಡ್ಬೇಕಂದ್ರೆ ನೆಲದ ತಯಾರಿ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ತಯಾರಿ ವಿಚಾರಕ್ಕೆ ಬಂದಾಗ ನೆಲದ ತಯಾರಿ, ಉಳುಮೆಯಿಂದ ಹಿಡಿದು ಗೊಬ್ಬರಗಳು ಕೊಟ್ಟಿರೋ ತನಕ ಏನೆಲ್ಲ ಒಂದು ಸ್ಟೆಪ್ಸ್ ನ ತಗೊಂಡಿದ್ದೀರಾ ಅಂತ ಒಂದ್ ಸ್ವಲ್ಪ ಹೇಳಿ ಸರ್. ಇದು ಉಳುಮೆ ಮಾಡ್ಬೇಕಂತ ಅಂದ್ಬಿಟ್ಟು ನಾವು 1 ತಿಂಗಳು ಬಿಟ್ಬಿಡ್ತೀವಿ, 1.5 ತಿಂಗಳು ಬಿಟ್ಬಿಡ್ತೀವಿ. ಚೆನ್ನಾಗ್ ಒಣಗ್ಬೇಕು. ಒಣಗಿದನ್ನ ಉತ್ತು 5ನೇಗ್ಲ 2 ಸರಿ ಕಲ್ಟಿವೇಟರ್ ಲೆಕ್ಕ ಇಲ್ಲ, ಸುಮಾರು 3-4 ಸರಿ ಕಲ್ಟಿವೇಟರ್ ಹಾಕ್ತಿವಿ. ಮೇಲಿಂದ ಮೇಲೆ ರೋಟ್ ಓಡಿಸ್ತೀವಿ. ಕಳೆ ಗಿಳೆ ಎಲ್ಲಾನು ಹೋಗ್ಬೇಕು. ಕಳೆ ಮಳ್ತಾಗ ಒಂದ್ಸರಿ ರೋಟ್ ಹಾಕ್ಸ್ತೀವಿ, ಕ್ಲೀನ್ ಮಾಡ್ಕೊಂಡಿರ್ತೀವಿ. ಆಮೇಲೆ ಇದನ್ನ ಫೈನಲ್ ಆಗಿ ನಾವು 1 ಲೋಡು ಒಟ್ಟು ಗೊಬ್ಬರ, ಕೋಳಿ ಗೊಬ್ಬರ, ಒಟ್ಟು ಗೊಬ್ಬರ 1 ಲೋಡು, ಇಷ್ಟಕ್ಕೆ 1 ಲಾರಿ ಲೋಡ್ 3/4 ಎಕರೆ ವಿಸ್ತೀರ್ಣ, 3/4 ಎಕರೆ ವಿಸ್ತೀರ್ಣಕ್ಕೆ 1 ಲಾರಿ ಲೋಡ್ ಹೊಡೆದಿದೀವಿ. ಆಮೇಲೆ ಇದಕ್ಕೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಗೊಬ್ಬರ ಮೇಲ್ ಗೊಬ್ಬರ ಏನು ಕೊಡಲ್ಲ, ಮೂಟೆ ಗೊಬ್ಬರಗಳು ಏನು ಕೊಡಲ್ಲ, ಹಂಗೆ ಬೆಡ್ ಹೊಡಿಸ್ತೀವಿ. ಹಂಗೆ ಬೆಡ್ ಹೊಡೆದು ಪೇಪರ್ ಹಾಕ್ತಿವಿ. ಪೇಪರ್ ಹಾಕಿದ್ದಾದ್ಮೇಲೆ DAP ಮತ್ತೆ ಆನೆ ಮಾರ್ಕು 10-26 ಏನೋ ಬರ್ತದೆ, 20 ಅದು ಪೊಟ್ಯಾಶ್ 1 ಬ್ಯಾಗ್, 3 ಬ್ಯಾಗ್ ಮಿಕ್ಸ್ ಮಾಡ್ಬಿಟ್ಟು ಬುಡುಗಲ್ ಪಕ್ಕದಾಗ ಹೋಲ್ ಮಾಡ್ಕೊಂಡು ಹೋಲ್ ಆಗಟ್ಬಿಡ್ತೀವಿ. ಒಂದೊಂದು ಟೀ ಲೋಟ ಅಂದ್ರೆ ಲಿಕ್ವಿಡ್ ಅಂದ್ರೆ ಕಲಸ್ಬಿಟ್ಟು ಅಟ್ಬಿಡ್ತೀವಿ. ಹೌದು, ಕಲ್ಸ್ಬಿಟ್ಟು ಅಟ್ಟಲ್ಲ, ಗೊಬ್ಬರ ಹಂಗೆ ಅಟ್ಟೋದು. ಗೊಬ್ಬರನೇ. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಸಸಿಯನ್ನು ನಾಟಿ ಮಾಡಿರ್ತಾರಲ್ವಾ, ಸಸಿ ನಾಟಿ ಮಾಡಿರೋದ್ರಿಂದ ಒಂದು ಅರ್ಧ ಅಡಿ 1/4 ಅಡಿ ಬಿಟ್ಟು ದೂರದಲ್ಲಿ ಒಂದ್ ಕಟ್ ಹಾಕಿದ್ಮೇಲೆ ಈ ರೀತಿಯಲ್ಲಿ ಒಂದು ಚಿಕ್ಕದಾದ ರಂಧ್ರನ ಮಾಡಿ ಅದರಲ್ಲಿ ಗೊಬ್ಬರನ ಕೊಟ್ಟಿದ್ರು. ಕಟ್ ಆದ್ಮೇಲೆ ನೀವು ಸೈಡ್ ಅಲ್ಲಿ ಒಂದು ಗಿಡದಿಂದ ಒಂದು ಅರ್ಧ ಅಡಿ 1/4 ಅಡಿ ಕೊಟ್ಟಿದ್ದೀರಾ. ಓಕೆ, ಸೊ ಇದೊಂದು ವಿಚಾರ ಆಯ್ತು. ನೀವ್ ಹೇಳೋ ಪ್ರಕಾರ ನೆಲನ ನಾವು ಗಿಡದಿಂದ 1 ಅಡಿ ಅಂದ್ರೆ ಆ ಪಕ್ಕ 2 ಪಕ್ಕ ಕೊಡ್ತೀವಿ, ಎರಡು ಕಡೆ ಸೆಂಟ್ರಲ್ ಕೊಡ್ತೀವಿ. ಓಕೆ, ಈಗ ನೀವ್ ಹೇಳಿರೋ ಪ್ರಕಾರ ನೆಲನ ಎಷ್ಟು ಉಳುಮೆ ಮಾಡಿ ಆರಿಸಿ ಇಡ್ತಿರೋ ಬೆಳೆನೂ ಅದೇ ರೀತಿ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ ಇದು ಕಣ್ಮುಂದೆನೆ ಇದೆ. ಓಕೆ, ಈಗ ಆಲ್ಮೋಸ್ಟ್ 5.5 ಅಡಿ ಗಿಡ ನೀವು ಮಾಡಿರ್ತೀರಾ. ಸೊ ಇದೆಲ್ಲ ಒಂದು ವಿಚಾರ ಆಯ್ತು. ಈಗ ಪೇಪರು ಎಲ್ಲ ಹಾಕಿದಿರಲ್ವಾ, ಸೊ ಲೈನ್ ಸ್ಪೇಸಿಂಗು ಮತ್ತೆ ಜೊತೆಗೆ ನೀವು ಏನು ಗಿಡದಿಂದ ಗಿಡಕ್ಕೆ ತುಂಬಾನೇ ಸ್ಪೀಷಿಯಸ್ ಆಗಿರುವಂತ ಡಿಸ್ಟೆನ್ಸ್ ಕೊಟ್ಟಿರ್ತೀರಾ. ಸೊ ಎಷ್ಟು ಅಂತರ ಕೊಟ್ಟಿರ್ತೀರಾ ಸಸಿಯಿಂದ ಸಸಿಗೆ? 5 ಅಡಿ
ಇದು ಸಾಲಿಂದ ಸಾಲಿಗೆ 5 ಅಡಿ, ಸಸಿಯಿಂದ ಸಸಿಗೆ ಒಂದು ಮುಕ್ಕಾಲು 1.25 ಅಡಿ ಅಷ್ಟು ಕೊಟ್ಟಿರ್ತೀರಾ. ಸೊ ತುಂಬಾನು ಹತ್ರದಲ್ಲಿ ಹಾಕಿದ್ರೇನು ಚೆನ್ನಾಗಿರಲ್ವ ಗಿಡ, ದಪ್ಪ ಬರಲ್ಲ ಕಾಯಿ. ಹೋಗ್ತಾ 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 ಫಸ್ಟ್ 1-2 ಕೊಯ್ಲು ದಪ್ಪ ಬರ್ತದೆ, ಆಮೇಲೆ ಸೈಜ್ ಕಡಿಮೆ ಆಗಿರ್ತದೆ. ಮಾರ್ಕೆಟ್ ಅಲ್ಲಿ ಸೈಜ್ ಇಲ್ಲ ಅಂತ ರೇಟ್ ಡೌನ್ ಮಾಡ್ತಾರೆ. ಇದೆಲ್ಲ ಒಂದು ತೊಂದರೆಗಳು. ಓಕೆ, ಇದು ಅಂತರಗಳ ವಿಚಾರ ಆಯ್ತು. ಇದೆಲ್ಲ ಆದ್ಮೇಲೆ ಸರ್ ತಳಿ ಸೆಲೆಕ್ಷನ್ ಗೆ ಬರೋಣ. ತಳಿ ಸೆಲೆಕ್ಷನ್ ಗೆ ಬಂದಾಗ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋಂತ ತಳಿ ಯಾವ್ದು ಸರ್? ಅಂಬರೀಷ ಕ್ಲಾಸ್ ಕಂಪನಿ ಅವ್ರದ್ದು ಅಂಬರೀಷ. ಸರ್ ಇದು ಆಲ್ರೆಡಿ ನೀವು ಬೆಳೆದಿದ್ದೀರಾ ಅಥವಾ ಇದೇ ಫಸ್ಟ್ ಟೈಮ್ ಮಾಡಿರೋದು? ಅಂಬರೀಷ ಮೊದಲು ಒಂದ್ಸರಿ ಹಾಕಿದೀವಿ. ನಮ್ಮ ಮಿಸಸ್ ತುಂಬಾ ಇಷ್ಟಪಟ್ಟು ಮಾಡಿದ್ರು, ಅದು ಚೆನ್ನಾಗಿತ್ತು. ಅವಾಗ ಅಷ್ಟೊಂದು ರೇಟ್ಗಳೇನು ಬಂದಿಲ್ಲ. ಓಕೆ ಸರ್, ಈಗ ನಿಮ್ಮ ಈ ಒಂದು ಬೆಳೆ ನೋಡೋದಾದ್ರೆ ಅಂಬರೀಷ ತಳಿ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ? ಅಂಬರೀಷ ತಳಿ ಒಳ್ಳೆ ಬೆಳೆ ಆಗ್ತದೆ. ಒಳ್ಳೆ ಬೆಳೆ ಆಗುತ್ತೆ. ಮತ್ತೆ ತಳಿಗಳ ಸೆಲೆಕ್ಷನ್ ವಿಚಾರಕ್ಕೆ ಬಂದಾಗ ತುಂಬಾನೇ ಯೋಚನೆಗಳು ಮಾಡ್ಬೇಕಾಗುತ್ತೆ. ನಮ್ಗಿರೋ ಆಪ್ಷನ್ಸ್ ಒಂದು 3 ಆಪ್ಷನ್. ಅಂಬರೀಷ, ಶ್ಯಾಮ್ 33, ಅದಾದ್ಮೇಲೆ 624 ಬೇಸಿಗೆದಲ್ಲಿ. ಸೊ ನೀವು ಅಂಬರೀಷ ಚೂಸ್ ಮಾಡ್ತೀವಿ. ಓಕೆ ಸರ್, ಇದೆಲ್ಲ ಒಂದು ವಿಚಾರ ಆಯ್ತು. ಈಗ ಈ ಒಂದು ಒಟ್ಟಾರೆ ಕ್ರಾಪ್ ಗೆ ನೋಡೋದಾದ್ರೆ ಎಷ್ಟು ದಿನ ಆಗಿದೆ? ಅದೇ ಏಪ್ರಿಲ್ 25 ಅಂದ್ರೆ ಲೆಕ್ಕ ಮಾಡ್ರಿ. ಏಪ್ರಿಲ್ 25 ಇದು ಜನವರಿ 25ನೇ ತಾರೀಕು ಉಣಿದ್ದು. ಫೆಬ್ರವರಿ 25, ಮಾರ್ಚ್ 25, ಏಪ್ರಿಲ್ 25, ಆಲ್ಮೋಸ್ಟ್ 3 ತಿಂಗಳು ಬಂದಿದೆ. ಇನ್ನೊಂದು ದಿನ ಇದೆ. ಓಕೆ ಸರ್, ಈಗ ಕಟಾವಿನ ವಿಚಾರಕ್ಕೆ ಬಂದಾಗ ಎಷ್ಟು ಕಟಿಂಗ್ಸ್ ತಗೊಂಡಿದ್ದೀರಾ ಇಲ್ಲಿ ತನಕ? 3 ತಗೊಂಡಿದೀವಿ. 3 ಕಟಿಂಗ್ ಆಗಿದೆ. ಫಸ್ಟ್ ಶಾಂಪಲ್ 23 ಬಾಕ್ಸ್ ಸಿಕ್ತು. ಆಮೇಲೆ ಮೊನ್ನೆ ಒಂದ್ 32 ಏನೋ ಸಿಕ್ಕಿತ್ತು. ಇವತ್ತು 43 ಬಾಕ್ಸ್ ಹೋಗಿದೆ. 43 ಬಾಕ್ಸ್ ಶಾಂಪಲ್ ಇನ್ನೂ. ಈಗ ನೋಡೋದಾದ್ರೆ ಚಾಂಪು ಎಲ್ಲ ಬಂದು ತುಂಬಾ ದಪ್ಪ ಚೆನ್ನಾಗಿ ಎಲ್ಲ ಬರುತ್ತೆ ಅಂತ. ಇದು ಈ ಒಂದು ಅಂಬರೀಷ ತಳಿ ವಿಚಾರಕ್ಕೆ ಬಂದಾಗ ಹೆಂಗಿದೆ ಸರ್ ದಪ್ಪ ಎಲ್ಲ? ನೀವೇ ಇಲ್ಲಿ ತೋರಿಸ್ಬಿಡಿ. ದಪ್ಪ ನೋಡಿ, ಈ ಸೈಜ್ ಬರ್ತಾ ಇದೆ. ಅದ್ರಾಗೂ ಮಾರ್ಕೆಟ್ ಆಗಿ ಸೈಜ್ ಸಾಲದು ಅಂತಾರೆ. ಇನ್ನು ಸೈಜ್ ಬೇಕು, ಇನ್ನು ಸೈಜ್ ಬೇಕು ಅಂತಾರೆ. ಆದ್ರೂ ಕೂಡ ನಮ್ಗ ಎಷ್ಟು ಸಾಧ್ಯವೋ ಆದಷ್ಟು ಸೈಜ್ ಬರೋದಕ್ಕೆ ಪ್ರಯತ್ನ ಮಾಡಿದೀವಿ. ನೀವು ಕೊಡೋ ಪ್ರಯತ್ನ ಪಡ್ತಾನೆ ಇದೀವಿ. ನೋಡೋಣ ಅದ್ರ ಮೇಲೆ. ಆಮೇಲೆ ಇನ್ನೊಂದ್ ಏನಂದ್ರೆ ಇದು ಟೆಕ್ನಿಷಿಯಲ್ ಪ್ರಾಬ್ಲಮ್. ಇದು ಬೆಳೆ ಯಾವ್ದು ಜಾಸ್ತಿ ಬೆಳೀತದೋ ಅದ್ರ ಸೈಜ್ ಸ್ವಲ್ಪ ನಾವ್ ಎಷ್ಟು ಪ್ರಯತ್ನ ಮಾಡಿದ್ರೆ ಕಡಿಮೆ. ಗಿಡ್ಡವಾಗಿ ಬೆಳೆದ್ರೆ ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಇರುತ್ತೆ, ಈಲ್ಡ್ ಒಂದ್ ಸ್ವಲ್ಪ ಕಡಿಮೆ ಬರುತ್ತೆ. ಓಕೆ, ಇದೊಂದು ತೊಂದ್ರೆ ಆಯ್ತು. ಓಕೆ ಸರ್, ಇದೆಲ್ಲ ಒಂದು ಒಟ್ಟಾರೆ ವಿಚಾರ ಆಯ್ತು ಸರ್. ಈಗ ನೀವ್ ಹೇಳಿದ್ರಿ ಈಗ ತಾನೇ ಒಂದು ಮಾತಾಡುವಾಗ ಒಂದು ಟಾಸ್ಪೋ ವೈರಸ್ ಬಗ್ಗೆ ಒಂದು ಸಿಂಪಲ್ ಆಗಿ ಒಂದು ಇತ್ತಾಗ ಟಾಸ್ಪೋ ವೈರಸ್ ಗೆ ಎಕ್ಸಾಂಪಲ್ ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ ಗಮನಿಸಿ, ಇದೆಲ್ಲ ಬಂದು ಪ್ರಾಥಮಿಕ ಹಂತದಲ್ಲಿ ನಾವು ಸಸಿ ನಾಟಿ ಮಾಡಿದಾಗ ಒಂದು 10 ದಿನ 15 ದಿನ ಅಂತರದಲ್ಲಿ ಅಥವಾ ಒಂದು 20 ದಿನ ಅಂತರದಲ್ಲಿ ನಮ್ಗೆ ಈ ರೀತಿಯಾದ ಒಂದು ಎಲೆ ಮೇಲೆ ಚುಕ್ಕೆ ಆಗ್ಲಿ ಈ ಕಂಡು ಬಂದಾಗ ಆ ಗಿಡನ ತೆಗೆದ್ಬಿಡೋದು ತುಂಬಾನೇ ಸೂಕ್ತ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಈ ಟಾಸ್ಪೋ ವೈರಸ್ಗೆ ಯಾವುದೇ ರೀತಿಯಾದ ಔಷಧಿಗಳು ಪರ್ಟಿಕ್ಯುಲರ್ ಆಗಿ ಇಲ್ಲ. ಸಿಸ್ಟಮ್ಯಾಟಿಕ್ ಆಗಿ ನಾವು ಟ್ರೀಟ್ ಮಾಡ್ಕೊಳ್ತಾ ಹೋಗ್ಬೇಕು. ಬಟ್ ಬಂತಂದ್ರೆ ಕಂಟ್ರೋಲ್ ಆಗೋದಿಲ್ಲ. ರಸ ಹೀರೋ ಕೀಟಗಳಲ್ಲಿ ಮುಖ್ಯವಾಗಿ ಥ್ರಿಪ್ಸ್ ಇದನ್ನ ತುಂಬಾನೇ ಬೇರೆ ಗಿಡಗಳಿಗೆ ಸ್ಪ್ರೆಡ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಇಲ್ಲಿ ನೋಡೋದಾದ್ರೆ ಇಲ್ಲೊಂದು ಗಿಡಕ್ಕೆ ಇನ್ಫೆಕ್ಟ್ ಆಗಿದೆ, ಇದ್ರ ಪಕ್ಕದ ಗಿಡ ಇನ್ನೊಂದು ಇನ್ಫೆಕ್ಟ್ ಆಗಿ ಅದೆಲ್ಲ ಸೊರಗೋಗಿದೆಯಲ್ಲ ಅಣ್ಣ, ಇಲ್ಲಿ ನೋಡ್ತಿರ್ಬೋದು. ಸೊ ಈ ರೀತಿಯಲ್ಲಿ ಒಂದು ಟಾಸ್ಪೋ ವೈರಸ್ ಏನಂತ ಹೇಳಿದ್ರೆ ನಿಮಗೆ ಎಲೆ ಮೇಲೆ ಚುಕ್ಕೆಗಳು ಈ ರೀತಿಯಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ಜೊತೆಗೆ ಕಾಯಲ್ಲಿ ಏನಾದ್ರು ನಿಮ್ಗೆ ವ್ಯತ್ಯಾಸ ಕಾಣಿಸೋದು ನೋಡೋದಾದ್ರೆ ಕಾಯಿ ಮೇಲೇನು ಸಹ ನಿಮ್ಗೆ ಮಚ್ಚ ಅನ್ನೋದು ಬರುತ್ತೆ. ಇದು ಯಾವುದೇ ರೀತಿಯಾದ ನೀವು ಮಾರ್ಕೆಟಿಂಗ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಇಲ್ಲಿ ಗಮನಿಸ್ತಾ ಇರ್ಬೋದು, ಕಾಯಿ ಫ್ರೂಟು ದಪ್ಪ ಬರೋದಿಲ್ಲ, ಜೊತೆಗೆ ಕಾಯಿ ಫಿನಿಶಿಂಗು ಬರೋದಿಲ್ಲ. ಈ ಒಂದು ಡಾಟೆಡ್ ಕಲರ್ ಬರುತ್ತೆ. ಸೊ ಇದೊಂದು ಅಣ್ಣ, ಈಗ ನಿಮ್ಮ ತೋಟದಲ್ಲಿ ನೋಡೋದಾದ್ರೆ ಸೊ ಇಂಥ ಸಸಿಗಳು ಒಂದು ಎಷ್ಟು ಮಟ್ಟಿಗೆ ಇರಬಹುದು ಅಂತ? ಈಗ ಈ ಒಂದು ಟಾಸ್ಪೋ ವೈರಸ್ ಲಕ್ಷಣಗಳು ನಿಮ್ಮ ತೋಟದಲ್ಲಿ ನೋಡೋದಾದ್ರೆ ಒಂದು 150-200 ಗಿಡದಲ್ಲಿ ಇರ್ಬೋದಾ? ಒಂದು 300 ಹೋಗಿದೆ. 300 ಗಿಡದವರೆಗೂ ಇದೆ. ಸೊ ಯಾಕೆ ಸರ್ ಪ್ರಾಥಮಿಕ ಹಂತದಲ್ಲಿ ನಿಮ್ಗೆ ಏನಾದ್ರು ಕಾಣಿಸಿಲ್ವಾ ಅದು? ಕಾಣಿಸ್ತು. ಕೆಲವ್ರು ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ, ಅದು ಸೊರತ್ತದೆ ಹೋಗ್ತಾ ಹೋಗ್ತಾ ಸರ್. ನಮ್ಗೆ ಅನುಭವ ಸ್ವಲ್ಪ ಕಡಿಮೆ, ಹೊಸದಾಗಿ ನಾವು ಮಾಡ್ತಾ ಇರೋದು. ಬಟ್ ಈ ಮಂಜಣ್ಣವ್ರು ಹೇಳಿದ್ರು ಇವ್ ಕಿತ್ತಾಕ್ರಿ ಅಂತ. ನಮ್ ಬ್ರದರ್ ಒಬ್ರು ಹೇಳಿದ್ರು ಇದಿಲ್ಲ ಚಿಗುರ್ತದೆ, ಸೊರತದೆ, ಅದೇನ್ ಪ್ರಾಬ್ಲಮ್ ಇಲ್ಲ ಅಂದ್ರು. ಅದೇ ಈಗ ಈ ಲೀಫ್ ಕರ್ಲ್ ವೈರಸ್ ಅನ್ನೋದು ಬೇಕಾದ್ರೆ ನಾವು ಚಿಗುರ್ಸ್ಕೋಬಹುದು ಒಂದ್ ಸ್ವಲ್ಪ ಔಷಧಿ ಹೊಡೆದು. ಈ ಟಾಸ್ಪೋ ವೈರಸ್ ಆ ರೀತಿ ಇಲ್ಲ ಅಂತ ಇವಾಗ ಗೊತ್ತಾಯ್ತು. ಓಕೆ ಸರ್, ಇದೊಂದು ಆಯ್ತು. ಈಗ ಇಷ್ಟೆಲ್ಲ ಒಂದು ಮಾಹಿತಿ ಆಯ್ತು ಸರ್. ಈಗ ಈ ಒಂದು ವಿಸ್ತೀರ್ಣಕ್ಕೆ ನೀವು ಮಾಡಿ ಸಸಿ ನಾಟಿ ಮಾಡಿರೋದು ಎಷ್ಟು ಮಾಡಿರ್ತೀರಾ? 2800. ಓಕೆ, ಒಂದ್ ಸ್ವಲ್ಪ ದೂರಕ್ಕೆ ಇರೋದ್ರಿಂದ ಎಷ್ಟು, ಇಲ್ಲಾಂದ್ರೆ ಇನ್ನ ಒಂದು 3-3.5 ಸಾವಿರದವರೆಗೂ ನಾಟಿ ಮಾಡ್ತಾರೆ. ಓಕೆ, ಗಿಡದಿಂದ ಗಿಡಕ್ಕೆ ಅಂತರ ಕೊಟ್ಟಿರೋದಕ್ಕೆ ಒಂದ್ ಸ್ವಲ್ಪ ಕಡಿಮೆ ಹಿಡಿದ್ವಿ. ಓಕೆ, ಇದೆಲ್ಲ ಆಯ್ತಣ್ಣ. ಈಗ ನೀವ್ ಹೇಳಿದ್ರಿ ಒಂದು ಡ್ರಿಪ್ ಗೊಬ್ಬರಗಳ ವಿಚಾರಕ್ಕೆ ಬರೋಣ. ಈಗ ಇಲ್ಲಿ ತನಕ ಏನೆಲ್ಲ ಒಂದು ಕೊಟ್ಟಿರ್ತೀರಾ ಸರ್? ಫಸ್ಟ್ ಪ್ರಾಥಮಿಕ ಹಂತದಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ 19 ಕೊಟ್ಟಿವಿ. ಆಮೇಲೆ 1261, 13045 ಟೊಮಾಟೊ ಸ್ಪೆಷಲ್ ಅಂತ ಬರ್ತಾ ಇದೆ, ಜೈ ಕಿಸಾನ್ ಕಂಪ್ನಿದು, ಅದು ಕೊಟ್ಟಿದ್ದೀನಿ. ಆಮೇಲೆ CN ಒಂದು
CN ಎಷ್ಟು ಕೆಜಿ ಕೊಟ್ಟಿದ್ದೀರಾ? 4 kg ಕೊಟ್ಟಿದ್ದೀವಿ. 4 ಕೆಜಿ ಕೊಟ್ಟಿದ್ದೀರಾ. ಸೊ ಇದೆಲ್ಲ ಒಂದು ಗೊಬ್ಬರಗಳು ಇಷ್ಟ ಕೊಟ್ಟಿರೋದು. ಹ್ಮ್. ಇದನ್ನ ಹೊರತುಪಡಿಸಿ ಒಂದು ಲಘು ಪೋಷಕಾಂಶಗಳು ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಜೊತೆಗೆ ಯೂಮಿಕ್ ಆಸಿಡ್ ಅಂತವೇನಾದ್ರು ಯೂನಿಕ್ ಆಸಿಡ್ ಒಂದು 2 ಕ್ಯಾನ್ ಕೊಟ್ಟಿದ್ದೀವಿ. 2 ಕ್ಯಾನ್ ಒಂದು 5 ಲೀಟರ್ ಕ್ಯಾನ್ ಹೌದು. ಕೊಟ್ಟಿದ್ದೀರಾ? ಹೌದು. ಸೊ ಅದು ಬಿಟ್ರೆ ಲಘು ಪೋಷಕಾಂಶ ಏನಾದ್ರು ಕೊಟ್ಟಿದ್ದೀರಾ? ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೋರಾನ್ ಕೊಟ್ಟಿದ್ದೀವಿ. ಬೋರನ್ ಕೊಟ್ಟಿದ್ದೀರಾ? ಬೋರಾನ್ ಕೊಟ್ಟಿದ್ದೀವಿ. ಓಕೆ ಸರ್, ಈಗ ಒಂದು ಫ್ರೂಟ್ ಸೆಟ್ಟಿಂಗ್ ವಿಚಾರಕ್ಕೆ ಬಂದಾಗ ನಿಮ್ ಕೈಯಾರೆ ನೀವೇ ಎಲ್ಲಾದ್ರೂ ಒಂದ್ ಕಡೆ ಗಿಡನ ಸರಿಸಿ ತೋರಿಸ್ರಿ, ನೋಡೋಣ. ಓಕೆ, ಇಲ್ಲಿ ನೋಡಿ. ಓಕೆ, ಸೊಪ್ಪಲ್ಲಿ ಅಷ್ಟೊಂದು ಇದಾಗಿ ಕಾಣಿಸೋದಿಲ್ಲ. ಸ್ಟೆಪ್ಗಳು ತುಂಬಾ ಚೆನ್ನಾಗಿ ಹಿಡಿದಿದೆ. ಓಕೆನಾ? ಈಗ ಒಂದು ನಿಮ್ಗೆ ಖುಷಿ ಇದೆಯಾ ಸರ್ ಈ ಒಂದು ಬೆಳೆ? ಸಂತೋಷ ಇದೆ. ಯಾಕಂದ್ರೆ ನಾವು ಕಷ್ಟಪಟ್ಟು ಮಾಡಿದ್ದಕ್ಕೆ ಸಾಲ ಸೋಲನೆ ಮಾಡಿರೋದು. ಬಡ್ಡಿ ಕೂಡ ತಗೊಂತೀವಿ ನಾವು ದುಡ್ಡು. ₹3 ₹2.5 ಬಡ್ಡಿ ತಗೊಂಡಿದೀವಿ. ತಗೊಂಡು ನನ್ಗೆ ಬರೋ ಸಂಬಳ ಸ್ವಲ್ಪ ಸಂಬಳದಲ್ಲಿ ಮಕ್ಕಳು ಸಾಕೊಂಡು ಸಂಸಾರ ನೋಡ್ಕೊಂಡು ಇದಕ್ಕೂ ಸಾಲ ಸೋಲ ಮಾಡಿ ಹಾಕಿದೀವಿ ಬಂಡವಾಳ. ಅಣ್ಣ, ಈಗ ಬಂಡವಾಳದ ವಿಚಾರಕ್ಕೆ ಬಂದಾಗ ಅದೊಂದು ಮಾತಾಡೋಣ. ಈಗ ಔಷಧಿಗಳ ವಿಚಾರಕ್ಕೆ ಬಂದಾಗ ಎಷ್ಟು ದಿನಕ್ಕೊಮ್ಮೆ ಔಷಧಿಗಳನ್ನ ನಾವು ರೆಗ್ಯುಲರ್ ಆಗಿ ವೀಕ್ಲಿ 1-2 ಟೈಮ್ಸ್ ಹೊಡೆದಿದ್ದೀವಿ, 1 ಟೈಮ್ ಹೊಡೆದಿದ್ದೀವಿ. ವೀಕ್ಲಿ ಒನ್ಸ್ ಅಥವಾ 2 ಟೈಮ್ ಏನು ನಿಮ್ಮ ರಿಕ್ವೈರ್ಮೆಂಟ್ ಬೆಳೆ ಯಾವ ರೀತಿ ಇದೆ ಅದ್ರ ಮೇಲೆ ವಾತಾವರಣ ನೋಡ್ಕೊಂಡು. ಮುಖ್ಯವಾಗಿ ನಿಮಗೆ ಕಾಡಿ ಅಂದ್ರೆ ತೊಂದರೆ ಕೊಟ್ಟಿರುವಂತ ಇಲ್ಲಿ ತನಕ ಈ ಒಂದು ಗಿಡ ಈ ಮಟ್ಟಕ್ಕೆ ಆಗೋ ತನಕ ನಿಮ್ಗೆ ತೊಂದರೆ ಆಗಿರೋದು ಇಂಥದ್ರಿಂದ ಆಗಿದೆ ಅಂತ ಹೇಳೋದಾದ್ರೆ ಏನ್ ರೋಗದಿಂದ ಆಗಿದೆ? ಇದೆ ಟಾಪಿ ವೈರಸ್ ಅಂತ ಏನೋ ಇದೆಯಲ್ಲ, ಟಾಸ್ಪೋ ವೈರಸ್, ಇದ್ರದ್ದು ಒಂಚೂರು ಪ್ರಾಬ್ಲಮ್ ಆಯ್ತು. ಆಮೇಲೆ ವೈಟ್ ಪ್ಲೇಗ್ ಅದಕ್ಕೆಲ್ಲಕ್ಕೂ ಒಳ್ಳೆ ಔಷಧಿಗಳು ಸಿಗ್ತಾ ಇದೆ. ಇವತ್ತೇನು ಬೇಜಾನ್ ಔಷಧಿಗಳಿದೆ, ಹೊಡೆದಿದ್ದೀನಿ. ಅದ್ರ ಮೇಲೆ ಇನ್ನೊಂದು ರಂಗೋಲಿನೂ ಅಷ್ಟೇ, ತುಂಬಾನೇ ರಂಗೋಲಿ ಇಲ್ಲ, ಮತ್ತೆ ಹುಳ ಗಿಳ ಏನಿಲ್ಲ. ನಿಮಗೆ ಇವಾಗ ಮುಖ್ಯವಾಗಿ ಟಾಸ್ಪೋ ವೈರಸ್ ಅದೊಂದೇ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ. ಓಕೆ ಸರ್, ಈಗ ಬಂಡವಾಳದ ವಿಚಾರಕ್ಕೆ ಬರೋದಾದ್ರೆ ಹೊಸ ಕಡ್ಡಿ ಹಾಕಿದೀರಾ? ಹೊಸ ಕಡ್ಡಿ ಏನ್ ರೇಟ್ ಇದೆ ಇವಾಗ? ಒಂದು ಕಡ್ಡಿ ರೇಟ್ ₹36 ಕಡ್ಡಿ. ಎಷ್ಟು ಕಡ್ಡಿ ಹೊಡೆದಿರ್ತೀರಿ ಈ ಒಂದು ಲ್ಯಾಂಡ್? 1200 ಕಡ್ಡಿ ಹೊಡೆದ. 1200. ಈಗ ಕಡ್ಡಿಗಳಿಗೆ ಒಂದ್ 40,000-50,000 ಹಾಕ್ಬಿಟ್ಟಿದ್ದೀರಾ. ಸೊ ಅದಾದ್ಮೇಲೆ ಉಳುಮೆ ಇದು ಗೊಬ್ಬರ ಒಂದ್ ಲೋಡ್ ಹೇಳಿದ್ರಲ್ವಾ, ಅದು ಏನ್ ಬೆಲೆ ಆಯ್ತು? 36,000. ಓಕೆ, ಇವೆರಡು ಸೇರಿದ್ರೆ ಆಲ್ಮೋಸ್ಟ್ 80,000 ಆಯ್ತು. ಅದಾದ್ಮೇಲೆ ಮಲ್ಚಿಂಗ್ ಪೇಪರ್ ಅದೆಷ್ಟು? ಅದೊಂದು 12,000. ಅದಾದ್ಮೇಲೆ ಈಗ ಈ ಒಂದು ತೋಟ ಬಂದು ಗುತ್ತಿಗೆಗೆ ಮಾಡ್ತಾ ಇರೋದು. ಸೊ ಅದ್ರದ ಚಾರ್ಜಸ್ ಎಷ್ಟು ಇರುತ್ತೆ? 18,000 ತಿಂಗಳು ವರ್ಷಕ್ಕೆ. 10,000. ಇರ್ಲಿ ಬಿಡಿ, 10 ಆಗ್ಲಿ 18 ಆಗ್ಲಿ ಕೊಡ್ತಾ ಇದೀರಲ್ವಾ? ಸೊ ಇಲ್ಲಿಗೆ 1 ಲಕ್ಷ ಮುಗೀತು. ಈಗ ಸಸಿ ವಿಚಾರಕ್ಕೆ ಬಂದ ಸಸಿ ಬೆಲೆ ಏನಾಯ್ತು? ₹1. 1.5. ನೀವೇ ಕೊಟ್ಟು ಹಾಕ್ಸಿದ್ದು. ಓಕೆ, ₹1.5 ಸಸಿ. ಅದಾದ್ಮೇಲೆ ಸರ್ ಈಗ ಪೇಪರ್ ಆಯ್ತು, ಎಲ್ಲ ಆಯ್ತು, ಸಸಿ ಆಯ್ತು, ಲೇಬರ್ ಕಾಸ್ಟ್, ಲೇಬರ್ ಮಾಡ್ಲಿಕ್ಕೆ ಬೆಡ್ ಮಾಡ್ಲಿಕ್ಕೆ ಒಪ್ಪಂದ ಅಂತಂದ್ರೆ ನಾವು ಟ್ರ್ಯಾಕ್ಟರ್ ಅಲ್ಲಿ ಬೆಡ್ ಹಾಕ್ಸಿದ್ವಿ. ಆಮೇಲೆ ಒಂದು 6 ಜನ ಹಿಡ್ಕೊಂಡು ಮಂಚಿಂಗ್ ಪೇಪರ್ ಹಾಕಿದ್ವಿ. ₹700 ಕೂಲಿ ಕೆಲವರು ಇವರೆಲ್ಲ ನಮ್ ಸ್ನೇಹಿತರೆಲ್ಲಾನು ಬಂದು ಸಪೋರ್ಟ್ ಸ್ವಲ್ಪ ಅವರು ಹೆಲ್ಪ್ ಮಾಡಿ ಅಷ್ಟೇ. ಒಂದ್ 4 ಜನ ಕೂಲಿ ತಗೊಂತಾರೆ, ಒಂದ್ 4 ಜನ ವಿಶ್ವಾಸಕ್ಕೆ ಬಂದ್ ಮಾಡೋರಿದ್ದಾರೆ. ಓಕೆ, ಇದಾಯ್ತು. ಇದಾದ್ಮೇಲೆ ಮುಖ್ಯವಾಗಿ ಏನಂತ ಹೇಳಿದ್ರೆ ರೈತನಿಗೆ ಹೊಡೆತ ಬೀಳ್ತಾ ಇರೋದು ಟೈನ್ ಬೆಲೆ ಬಂದು ತುಂಬಾನೇ ಕಡಿಮೆ ಆಯ್ತು ಹಿಂದಿನ ವರ್ಷ. ಈ ವರ್ಷ ಎಷ್ಟಿದೆ ರೇಟ್? ₹205 ಕೆಜಿ. ಓಕೆ, ಈ ಒಂದು ವಿಸ್ತೀರ್ಣಕ್ಕೆ ಎಷ್ಟು ಕೆಜಿ ಟೈನ್ ತಿಂದಿರ್ಬೋದು? ಇಲ್ಲಿ 50 ಕೆಜಿ ತಂದಿದ್ ನಾನು. 50 ಕೆಜಿ. ಸೊ ಅದೇ ಆಲ್ಮೋಸ್ಟ್ ನಿಮ್ಗೆ 50 ಕೆಜಿಗೆ ₹10,000 ಮೇಲ್ಪಟ್ಟ ಆಗೋಯ್ತು. ಇದನ್ನ ಬಿಟ್ಟು ಔಷಧಿ, ಗೊಬ್ಬರ, ಕೂಲಿ ಇದೆಲ್ಲ ಲೆಕ್ಕ ಹಾಕೊಂಡ್ರೆ ಇನ್ನೊಂದು 50,000 ತಿಂದದ? 50 ಮೇಲೆ ಹೋಗಿದೆ. ಓಕೆ, ಒಟ್ಟಾರೆ ಸ್ನೇಹಿತರೆ ಇಲ್ಲಿ ನೋಡಿ, ಒಂದು 3/4 ಎಕರೆ ವಿಸ್ತೀರ್ಣಕ್ಕೆ ಎಲ್ಲ ಹೊಸದಾಗಿ ಮಾಡಿರುವಂತ ತೋಟಕ್ಕೆ ನೋಡೋದಾದ್ರೆ ನೀವು ಗಮನಿಸಿ, ನಾನು ಇದನ್ನ ಅಪ್ಡೇಟ್ ಮಾಡಿದ್ರೆ ಕೆಲವರು ನಾವು 1 ಎಕರೆಗೆ 50,000 ಖರ್ಚು ಮಾಡ್ತೀನಿ ಅಂತ ಹೇಳಿದ್ರೆ, 80,000 ಖರ್ಚು ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಪ್ರತಿಯೊಂದು ನೀಟಾಗಿ ಈ ರೀತಿ ಬೆಳೆ ಮಾಡ್ಬೇಕಂತ ಹೇಳಿದ್ರೆ ಆಲ್ಮೋಸ್ಟ್ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿವರೆಗೂ ಇವರು ಈಗ ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ಮಾಡಿರ್ತಾರೆ. ಸಣ್ಣ ಈ ಒಂದು ಇನ್ವೆಸ್ಟ್ಮೆಂಟ್ಗೆ ನೀವು ಎಷ್ಟು ಇಳುವರಿ ತಗೊಂಡ್ರೆ, ಎಷ್ಟು ರೇಟ್ ಇದ್ರೆ ನಿಮ್ಗೆ ವರ್ಕೌಟ್ ಆಗುತ್ತೆ? ಅದೇ ನಮಗೆ ಒಂದು ₹500 ಬಿಟ್ಕೊಡ್ದೆ ಹೋದ್ರೆ ಒಂದು 1000 ಬಾಕ್ಸ್, 1,500 ಬಾಕ್ಸ್ ಕೊಯ್ದ್ರೆ ಏನೋ ನಾವು ಮಾಡಿದಕ್ಕೂ ಒಂದ್ ಸ್ವಲ್ಪ ಸಾರ್ಥಕ ಆಗುತ್ತೆ, ನಮ್ಗೂ ಒಂದ್ ಸ್ವಲ್ಪ ಖಂಡಿತ. ನಿಮ್ಮ ಲೆಕ್ಕಾಚಾರಕ್ಕೆ ಒಂದು 1000ರಿಂದ 1,500 ಬಾಕ್ಸ್ ಕೊಯ್ದ್ರೆ ₹500 ಬೆಲೆನಲ್ಲಿ ನೀವು ಹಾಕಿರುವಂತ ಬಂಡವಾಳ ಜೊತೆಗೆ ನಿಮ್ಗೆ ಒಂದು ಉತ್ತಮವಾದ ಲಾಭ ಬರ್ಬೋದು. ಓಕೆ, ಇದು ಈಗ ಒಂದು ಪ್ರೈಸಸ್ ಒಂದ್ ಸ್ವಲ್ಪ ಈ ಬ್ಯಾಚ್ ಗಳೆಲ್ಲ ಬಂದು ಆಗ ಯಾರು ನಾಟಿ ಮಾಡಿರ್ಲಿಲ್ಲ. ಸೊ ನೀವು ಆ ಟೈಮಲ್ಲಿ ಏನೋ ಯೋಚನೆ ಮಾಡಿದೀರಾ, ಅದೇವ್ರು
ಇನ್ನೂ ಒಂದ್ ಸ್ವಲ್ಪ ಪ್ರೈಸ್ ಜಾಸ್ತಿ ಕೊಡ್ಲಿ, ಮತ್ತೆ ನಿಮ್ಮ ಬೆಳೆ ಸಕ್ಸಸ್ ಆಗ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಂತೀನಿ. ಸ್ನೇಹಿತರೆ ನೋಡಿದ್ರಲ್ವಾ, ಇಷ್ಟೆಲ್ಲ ಒಂದು ಸಂಪೂರ್ಣವಾದ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಾರೆ ಶಾಂತಕುಮಾರ್ ಸರ್ ಅವರು. ಸೊ ಅವ್ರಿಗೆ ನಿಮ್ ಕಡೆಯಿಂದ ಒಂದು ಧನ್ಯವಾದ ತಿಳಿಸಿ, ನನ್ನ ಕಡೆಯಿಂದ ಒಂದು ಧನ್ಯವಾದ ತಿಳಿಸ್ತಾ ಇದ್ದೀನಿ ಸರ್. ನಮ್ಮ ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದಗಳು.